ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿಪುಡಿ ಬಂಧನ ಆಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ಸಾಬೀತು. ಬ್ಯಾಡಗಿಯ ನಾಶಿಪುಡಿ ನಿವಾಸಕ್ಕೆ ಸಂಬಂಧಿಕರು ದೌಡಾಯಿಸಿದ್ದಾರೆ. ನಾಶಿಪುಡಿ ಬಂಧನ ಸುದ್ದಿ ಕೇಳಿ ಸಂಬಂಧಿಕರು ಮನೆಗೆ ಆಗಮಿಸಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ತುಂಬಲು ಸಂಬಂಧಿಕರು ಆಗಮಿಸಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಹಿನ್ನೆಲೆಯಲ್ಲಿ ನಿನ್ನೆ 3 ಅರೆಸ್ಟ್ ಮಾಡಲಾಯಿತು. ಅದರಲ್ಲಿ ಮೊಹಮ್ಮದ್ ಶಫಿ ನಾಶಿಪುಡಿ ಕೂಡ ಒಬ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇರುವಂತಹ ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕ ಮೊಹಮ್ಮದ್ ಶಫಿ ನಾಶಿಪುಡಿ ಅವರ ನಿವಾಸ ಬ್ಯಾಡಗಿಯ ಪಟ್ಟಣದಲ್ಲಿದೆ. ಅವರು ನಿನ್ನೆ ಸಂಜೆ ಅರೆಸ್ಟ್ ಆದ ನಂತರ ಅವರ ಕುಟುಂಬದ ಸದಸ್ಯರು ಒಳಗಡೆ ಇದ್ದಾರೆ, ಹೊರಗಡೆ ಬರ್ತಿಲ್ಲ. ಬಹಳಷ್ಟು ಜನ ಅವರ ರಿಲೇಟಿವ್ಸ್ ಕೂಡ ಅವ್ರನ್ನ ಬಂದು ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ರೀತಿಯಾದಂಥ ಶಾಕಿಂಗ್ ಘಟನೆ ನಡೆದಿದೆ. ಯಾಕಂದರೆ ಒಂದು ರೀತಿ ನೋಡಿದರೆ ಆರೋಪ ಕೇಳಿ ಬಂತು, BJPಯವರು ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಲಿಖಿತ ಮನವಿ ಕೊಟ್ಟಿದ್ದರು ತನಿಖೆ ಮಾಡಿ ಅಂತ ಹೇಳಿ. ಸಂಶಯಾಸ್ಪದವಾಗಿ ಮೊಹಮ್ಮದ್ ಶಫಿ ನಾಶಿಪುಡಿ ಅವರನ್ನ ಮೊದಲು ಸಂಶಯಾಸ್ಪದವಾಗಿ ನೋಡಲಾಯಿತು. ಅದಾದ ನಂತರ ವಿಧಾನಸೌಧ ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಹೋಗಿ ಅದಾದ ನಂತರ ಅಲ್ಲಿ ವಿಚಾರಣೆ ನಡೆಸಿ ಅವರ ಧ್ವನಿಯನ್ನು FSLಗೆ ಕಳಿಸಿದ್ರು ಕೂಡ. ಈಗ FSL ರಿಪೋರ್ಟ್ ಆಧರಿಸಿ ಮತ್ತು ಬೇರೆ ಬೇರೆ ಸಾಕ್ಷ್ಯಾಧಾರಗಳ ಆಧರಿಸಿ ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಆರೋಪಿ ಇವರೇ ನಂಬರ್ 1 ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಾವಿವತ್ತು ಏನು ಬ್ಯಾಡಗಿ ಪಟ್ಟಣದವರ ನಿವಾಸದ ಮುಂದೆ ಏನಿದ್ದೀವಿ, ನಿನ್ನೆಯಿಂದನೂ ಕೂಡ ಪ್ರಕರಣ ಒಂದು ಗಂಭೀರ ಸ್ವರೂಪ ಪಡೆದ ಹಿನ್ನೆಲೆಯಲ್ಲಿ ಮತ್ತು ಆರೋಪಿಯನ್ನು ಬಂಧಿಸಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಈಗ ಒಂದು ರೀತಿ ಬ್ಯಾಡಗಿ ಪಟ್ಟಣದಲ್ಲೂ ಕೂಡ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದೆ. ಯಾಕಂದರೆ ಕಡು ಬಡತನದಲ್ಲಿದ್ದಂತಹ ಮೊಹಮ್ಮದ್ ಶಫಿ ನಾಶಿಪುಡಿ ಅವರು ಅದಾದ ನಂತರ ಕೋಟ್ಯಾಧೀಶರಾಗ್ತಾರೆ ಮತ್ತು ಹಂತ ಹಂತವಾಗಿ ಮೇಲ್ಗಡೆ ಬರ್ತಾರೆ. ಮೊನ್ನೆ ನಡೆದಂತಹ ಏನು ರಾಜ್ಯಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅವರ ನಾಯಕರಾಗಿರುವಂತಹ ನಾಸೀರ್ ಹುಸೇನ್ ಅವರ ಪರ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರು ಅನ್ನುವಂಥ ಆರೋಪ ಕೂಡ ಅವ್ರ ಮೇಲೆ ಕೇಳಿ ಬಂದಿದೆ. ಹೀಗಾಗಿ ಒಂದು ರೀತಿ ನೋಡಿದರೆ ಮೆಣಸಿನಕಾಯಿ ವರ್ತಕರು ಕೆಲವೊಂದಿಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂತೇಳಿದರೆ ಅವರು ಅರೆಸ್ಟ್ ಆದರು, ಆದರೆ ಇವರು ಅವರಿಗೆ ಕೊಡುವಂತಹ ಹಣವನ್ನು ಏನು ಬಾಕಿ ಉಳಿಸ್ಕೊಂಡಿದ್ದಾರೆ, ಆ ಹಣ ಕೂಡ ಇನ್ನೂ ಕೆಲವರಿಗೆ ಸಿಕ್ಕಿಲ್ಲ. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡಿದ್ದಾರೆ. ಯಾಕಂದರೆ ಕೋಲ್ಡ್ ಸ್ಟೋರೇಜ್ ಇದೆ, ಮೆಣಸಿನಕಾಯಿ ವ್ಯಾಪಾರ ಮಾಡ್ತಾರೆ. ದೇಶ ವಿದೇಶಗಳಿಗೂ ಕೂಡ ಈ ಒಂದು ಮೆಣಸಿನಕಾಯಿನ ಸರಬರಾಜು ಮಾಡುವಂಥ ಕೆಲಸವನ್ನು ಕೂಡ ಮೊಹಮ್ಮದ್ ಶಫಿ ನಾಶಿಪುಡಿ ಮಾಡ್ತಾಯಿದ್ರು. ಬ್ಯಾಡಗಿಯಲ್ಲಿ ಹೆಸರಾಂತ ವರ್ತಕರಾಗಿದ್ದರು. ಈಗ ಅವರನ್ನು ಬಂಧಿಸಿರುವಂಥ ಹಿನ್ನೆಲೆಯಲ್ಲಿ ಮೆಣಸಿನಕಾಯಿ ವರ್ತಕರು ದಲಾಲರು ಅಂತ ಏನು ಕಳಿತೀವಿ, ಅಂದರೆ ರೈತರಿಂದ ಏನು ಮೆಣಸಿನಕಾಯಿ ಖರೀದಿ ಮಾಡ್ತಾರೆ ಅದನ್ನು ತೆಗೆದುಕೊಂಡು ಬಂದು ಇವರಿಗೇನು ವ್ಯಾಪಾರ ಮಾಡ್ತಾಯಿದ್ರು ಅವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.